ಸೀರೀಸ್ನಲ್ಲಿ ಎಪಿಸೋಡ್ 3 ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಕೀ ಇಂಗ್ರೀಡಿಯೆಂಟ್ ಬಂದು ಸಾಸಿವೆ. ಸಾಸಿವೆ ಈ ಸೀಸನಲ್ಲಿ ತಿನ್ನಲೇಬೇಕಾದಂಥ ಒಂದು ಇದು ರೆಸಿಪಿ. ಇದನ್ನು ವಿಂಟರಲ್ಲಿ ಮಾತ್ರ ತಿನ್ನಬೇಕು. ಈ ರೆಸಿಪಿಯನ್ನು ಸಮ್ಮರಲ್ಲಿ ಮತ್ತು ರೈನಿ ಸೀಸನಲ್ಲಿ ತಿನ್ನಬಾರ್ದು. ಯಾಕಂದರೆ ಸಾಸಿವೆ ಬಂದು ಉಷ್ಣತೆಯನ್ನು ಜಾಸ್ತಿ ಮಾಡುತ್ತೆ. ಸಮ್ಮರಲ್ಲಿ ತಿಂದರೆ ಇದನ್ನು ತಡೆಯಲಿಕ್ಕಾಗಲ್ಲ. ರೈನಿ ಸೀಸನಲ್ಲಿ ಆಲ್ರೆಡಿ ನೇಚರಿಂದ ನಮ್ಮ ಬಾಡಿ ಒಳಗಡೆ ಪಿತ್ತ ಹೆಚ್ಚಾಗಿರುತ್ತೆ. ಸೊ ಇದನ್ನು ಆ ಸೀಸನಲ್ಲೂ ಕೂಡ ತಿನ್ನಬಾರ್ದು. ಸೊ ಇದನ್ನು ವಿಂಟ್ರಲ್ಲಿ ಮಾತ್ರ ತಿನ್ನಬೇಕು. ಕಫವನ್ನು ಕಡಿಮೆ ಮಾಡುತ್ತೆ. ಇದು ಖಾರ ಇದಿರುತ್ತೆ ಟೇಸ್ಟು. ನಾವು ಕಟು ರಸ ಅಂತೀವಿ, ಕಟು ವಿಪಾಕ. ಲೈಟರ್ ಫಾರ್ ಡೈಜೆಷನ್. ಆಮೇಲೆ ಇದು ವ್ಯಾಸೋ ಡೈಲೇಟರ್, ಅಂದರೆ ಚಳಿಗಾಲದಲ್ಲಿ ರಕ್ತನಾಳಗಳೆಲ್ಲ ಸಂಕುಚಿತ ಆಗುತ್ತೆ. ಇದು ರಕ್ತನಾಳಗಳನ್ನೆಲ್ಲ ಓಪನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ರಕ್ತನಾಳಲ್ಲಿ ಇರುವಂಥ ಕೊಲೆಸ್ಟ್ರಾಲ್ ಇರ್ಬೋದು, ಬ್ಲಾಕ್ಸ್ ಇರ್ಬೋದು, ಇದು ಲೇಖನ ಕರ್ಮ, ಕ್ಲೀನಿಂಗ್, ಸ್ಕ್ರೇಪಿಂಗ್ ಕೆಲಸವನ್ನು ಮಾಡುತ್ತೆ. ಸೊ ಹಾಗಾಗಿ ನಾವು ಈಗ 2 ಚಮಚದಷ್ಟು ನಾವು ಸಾಸಿವೆಯನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಆಲ್ರೆಡಿ ಹುರ್ಕೊಂಡು ಇಟ್ಕೊಂಡಿರೋಂಥ 1 ಚಮಚದಷ್ಟು ಉದ್ದಿನಬೇಳೆ, 2 ಚಮಚದಷ್ಟು ಕಡಲೆಬೇಳೆ, 1/4 ಚಮಚದಷ್ಟು ಮೆಂತೆ, ರುಚಿಗೆ ಉಪ್ಪು, ಹುಣಸೆ ಹಣ್ಣು, ಬೆಲ್ಲ. ಇದನ್ನು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಮೆಂತೆನ ಹುರಿದಿಟ್ಕೊಂಡಿದ್ದೀನಿ. ಮೆಂತೆ ಯಾಕೆ ಅಂದರೆ ಇದು ಸ್ವಲ್ಪ ಉಷ್ಣ ಮತ್ತು ಸ್ವಲ್ಪ ಪಿತ್ತವನ್ನು ಜಾಸ್ತಿ ಮಾಡುತ್ತೆ. ಸೊ ಅದಕ್ಕೆ ಕೌಂಟರಾಗಿ ನಾನು ಮೆಂತೆ ತೊಗೊಂಡಿದ್ದೀನಿ. ಆಮೇಲೆ ಅರ್ಧ ಚಿಪ್ಪಷ್ಟು ನಾನು ತೆಂಗಿನಕಾಯಿನ ಕೂಡ ನಾನು ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಉಷ್ಣವೀರ್ಯ ಆಗಿರೋದ್ರಿಂದ ಅದಕ್ಕೆ ಕೌಂಟರಾಗಿ ನಾನು ಸೌತೆಕಾಯಿನ ತೊಗೊಂಡಿದ್ದೀನಿ. ಇದು ಯಾವುದನ್ನು ಕುಕ್ ಮಾಡೋ ಹಾಗಿಲ್ಲ. ಇದನ್ನು ಮತ್ತೆ ಗ್ಯಾಸ್ ಮೇಲಿಟ್ಟು ಬೇಯಿಸೋದಿಲ್ಲ. ಡೈರೆಕ್ಟಾಗಿ ಇದೇನು ರೆಸಿಪಿ ರುಬ್ಬಿಬಿಟ್ಟು ನಾವು ಸೌತೆಕಾಯಲ್ಲಿ ಏನು ಹಾಕ್ತೀವಲ್ಲ ಅದನ್ನು ಹಾಗೆಯೇ ಚಪಾತಿಗೆ, ಅನ್ನಕ್ಕೆ ನಾವು ಸೇರಿಸ್ಕೊಂಡು ತಿನ್ಬೋದು. ಇದನ್ನು ಸೌತೆಕಾಯಿನ ಎಕ್ಸ್ಕ್ಲೂಡ್ ಮಾಡಿ ಉಳಿದಿದ್ದು ಎಲ್ಲವನ್ನು ನಾವು ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಬರೋಣ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ನಾನು 1 ಚಮಚದಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಒಣಮೆಣ್ಸಿನ್ಕಾಯಿ ಇದ್ದರೆ ಇದೆಲ್ಲ ಹುರ್ಕೊಳ್ಳೋವಾಗ ಒಣಮೆಣ್ಸಿನ್ಕಾಯಿನ 3-4 ಹುರ್ಕೊಂಡು ಇದ್ರ ಜೊತೆಗೆ ರುಬ್ಕೋಬೋದು. ರುಬ್ಬಿರೋ ಇಂಗ್ರೀಡಿಯೆಂಟ್ನೆಲ್ಲ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದು ಮುಂಚಿತವಾಗಿ ಸೌತೆಕಾಯಿನ ನಾವು ಕಲಸಿಡಬಾರ್ದು. ಯಾವಾಗ ಊಟ ಮಾಡಬೇಕು ಆವಾಗ ಮಾತ್ರ ಕಲಿಸ್ಕೋಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಮಿಕ್ಸ್ ಮಾಡಿ, ಯಾಕಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಒಂಚೂರು ಹಿಂಗಿನ ಒಗ್ಗರಣೆ ಕೂಡ ಹಾಕ್ಕೊಳ್ಳೋಣ. ಇದನ್ನು ನೀವು ಅನ್ನದ ಜೊತೆಗೆ, ಚಪಾತಿ ಜೊತೆಗೆಲ್ಲ ತಿನ್ಬೋದು. ಇದರಲ್ಲಿ ಯಾವುದು ಮತ್ತೆ ಏನು ಕುದಿಸೋಷ್ಟಿಲ್ಲ. ಇದಕ್ಕೆ ನಾವು ಸೌತೆಕಾಯಿ ಸಾಸಿವೆ ಹಸಿ ಅಂತ ಕೂಡ ಇದನ್ನು ಕರಿಬೋದು. ನಮ್ಮ ಸೌತೆಕಾಯಿ ಸಾಸಿವೆ ಹಸಿ ರೆಡಿ. ಸೌತೆಕಾಯಿ ಹೈ ಫೈಬರ್, ಉದ್ದಿನಬೇಳೆ, ಕಡಲೆಬೇಳೆ ಇದೆಲ್ಲ ಪ್ರೋಟೀನ್, ಕೊಬ್ಬರಿ ಕೂಡ ಫೈಬರ್ ಆ್ಯಂಡ್ ಪ್ರೋಟೀನ್, ಸಾಸಿವೆ ಇದನ್ನೆಲ್ಲ ಚೆನ್ನಾಗಿ ಡೈಜೆಸ್ಟ್ ಮಾಡಿ ಬಾಡಿಲಿ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಟಾಕ್ಸಿನ್ಸನ್ನು ರಿಮೂವ್ ಮಾಡೋಕ್ಕೆ ಈ ರೆಸಿಪಿ ಹೆಲ್ಪ್ ಆಗುತ್ತೆ. ಸೊ ಮಾಡಿಕೊಂಡು ಹೇಗಿದೆ ಅಂತ ನೀವು ತಿಂದು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ನಮಸ್ತೆ.